ಸೈಮಾ ಅಂದಾಗ ಯಾವಾಗಲೂ ನಮಗೊಂದು ಖುಷಿ ಆಗುತ್ತೆ. ವಿಷ್ಣು ಆಗಲಿ ಬೃಂದ ಆಗಲಿ ನಮ್ಮ ಅರವಿಂದ್ ಫೋನ್ ಮಾಡ್ತಾರೆ, ಹಿಂಗೆ ಸೈಮಾದು ಪ್ರತಿ ಈವೆಂಟ್ ಇದ್ದಾಗ್ಲೂ. ಈ ಸರಿನೂ ಹಾಗೆ ಈ ಸರಿ ಮತ್ತೆ ದುಬೈಯಲ್ಲಿ ಸೈಮಾ ಆಗ್ತಿರೋದು. ನನಗೆ ಯಾವಾಗಲೂ ಸೈಮಾ ಅಂತಿದ್ದಂಗೆ ಒಂದು ಅದ್ಭುತವಾದ ಮೆಮೊರಿನ ಕ್ರಿಯೇಟ್ ಮಾಡೋವಂಥ ಒಂದು ಜಾಗ ಅಂತ ಯಾವಾಗಲೂ ಅನಿಸೋದು. ಅದನ್ನೇ ಪ್ರತಿ ಸರಿನೂ ಹೇಳ್ತಾ ಇರ್ತೀನಿ. ಆ್ಯಂಡ್ ಇನ್ನೊಂದು ಇವತ್ತಿನ ಖುಷಿ ಏನು ಅಂದರೆ, ಲಾಸ್ಟ್ ಇಯರು ನನ್ನ ಬರ್ಡೇ ದಿನ ಇಂಡಸ್ಟ್ರಿಗೆಲ್ಲ ನಾನು ಪಾರ್ಟಿ ಕೊಟ್ಟಿದ್ದೆ. ಈ ಸರಿ ನನಗೋಸ್ಕರ ಈಗ ಸೈಮಾಯಿಂದ ಪಾರ್ಟಿ ಇದೆ ಇವತ್ತು. ಥ್ಯಾಂಕ್ಸ್ ಫಾರ್ ದ್ಯಾಟ್. ಸೊ ಎಲ್ಲ ಇಂಡಸ್ಟ್ರಿಯಿಂದ ಎಲ್ಲ ಕಲಾವಿದರು, ಎಲ್ಲ ನಿರ್ದೇಶಕರು ಎಲ್ಲರನ್ನೂ ಒಟ್ಟಿಗೆ ನೋಡೋವಂಥ ಒಂದು ಒಳ್ಳೆ ವೇದಿಕೆ. ಎಲ್ಲರೂ ಅಷ್ಟು ಬ್ಯುಸಿ ಇರ್ತೀವಿ ಕೆಲಸಗಳ ಮಧ್ಯ, ಅದ್ರ ಮಧ್ಯ ಈ ಥರದ್ದೊಂದು ಈವೆಂಟು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ. ಸೊ ಹಂಗಾಗಿ ಸೈಮಾ ಅಂತ ಅಂದಾಗ ಯಾವಾಗಲೂ ನಾವು ನಮ್ಮ ಪ್ರೆಸೆನ್ಸ್ ಇದ್ದೇ ಇರುತ್ತೆ ಅದು. ಆ್ಯಂಡ್ ನಾಮಿನೇಷನ್ ಕೂಡ ಇರುತ್ತೆ ಪ್ರತಿ ಸರಿ ಎಲ್ಲರೂ. ಈ ಸರಿ ನನಗೆ ತುಂಬ ಖುಷಿ ಏನಂದರೆ, ಲಿರಿಸಿಸ್ಟ್ ಕ್ಯಾಟಗರಿಲಿ ನಾಮಿನೇಟ್ ಮಾಡಿದ್ದಾರೆ. ಸೊ ಸಾಹಿತಿಯಾಗಿ, ಗೀತ ಸಾಹಿತಿಯಾಗಿ ನಾಮಿನೇಷನ್ ಎಲ್ಲ ಇದೆ. ಸೊ ತುಂಬ ಎಕ್ಸೈಟೆಡ್ ಇದ್ದೀನಿ, ಖುಷಿ ಇದ್ದೀನಿ. ತುಂಬ ಅದ್ಭುತವಾಗಿ ಒಂದು ಅದ್ಭುತವಾದ ಸೆಲೆಬ್ರೇಷನ್ನು ಸೈಮಾ ಅನ್ನೋದು. ಅದು ಪ್ರತಿ ವರ್ಷದಂತೆ ಈ ವರ್ಷವೂ ಅಷ್ಟೇ ಅದ್ಭುತವಾಗಿ ಆಗಲಿ, ಇನ್ನೂ ನಿರಂತರವಾಗಿ ಅಷ್ಟೇ ಅದ್ಭುತವಾಗಿ ಆಗಲಿ ಅಂತ ಹೇಳಿ ಆಶಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಧನಂಜಯ್. ನಿನ್ನ ಬರ್ಡೇಗೆ ವಿಶ್ ಮಾಡ್ತಾ ಇದ್ದೀನಿ, ಈ ವರ್ಷನೂ ನಿಮಗೆ ಅವಾರ್ಡ್ ಬರಲಿ ಅಂತ. ಸೈಮಾ ಅಂದಾಗ ಯಾವಾಗಲೂ ನಮಗೊಂದು ಖುಷಿ ಆಗುತ್ತೆ. ವಿಷ್ಣು ಆಗಲಿ ಬೃಂದ ಆಗಲಿ ನಮ್ಮ ಅರವಿಂದ್ ಫೋನ್ ಮಾಡ್ತಾರೆ, ಹಿಂಗೆ ಸೈಮಾದು ಪ್ರತಿ ಈವೆಂಟ್ ಇದ್ದಾಗ್ಲೂ. ಈ ಸರಿನೂ ಹಾಗೆ ಈ ಸರಿ ಮತ್ತೆ ದುಬೈಯಲ್ಲಿ ಸೈಮಾ ಆಗ್ತಿರೋದು. ನನಗೆ ಯಾವಾಗಲೂ ಸೈಮಾ ಅಂತಿದ್ದಂಗೆ ಒಂದು ಅದ್ಭುತವಾದ ಮೆಮೊರಿನ ಕ್ರಿಯೇಟ್ ಮಾಡೋವಂಥ ಒಂದು ಜಾಗ ಅಂತ ಯಾವಾಗಲೂ ಅನಿಸೋದು. ಅದನ್ನೇ ಪ್ರತಿ ಸರಿನೂ ಹೇಳ್ತಾ ಇರ್ತೀನಿ. ಆ್ಯಂಡ್ ಇನ್ನೊಂದು ಇವತ್ತಿನ ಖುಷಿ ಏನು ಅಂದರೆ, ಲಾಸ್ಟ್ ಇಯರು ನನ್ನ ಬರ್ಡೇ ದಿನ ಇಂಡಸ್ಟ್ರಿಗೆಲ್ಲ ನಾನು ಪಾರ್ಟಿ ಕೊಟ್ಟಿದ್ದೆ. ಈ ಸರಿ ನನಗೋಸ್ಕರ ಈಗ ಸೈಮಾಯಿಂದ ಪಾರ್ಟಿ ಇದೆ ಇವತ್ತು. ಥ್ಯಾಂಕ್ಸ್ ಫಾರ್ ದ್ಯಾಟ್. ಸೊ ಎಲ್ಲ ಇಂಡಸ್ಟ್ರಿಯಿಂದ ಎಲ್ಲ ಕಲಾವಿದರು, ಎಲ್ಲ ನಿರ್ದೇಶಕರು ಎಲ್ಲರನ್ನೂ ಒಟ್ಟಿಗೆ ನೋಡೋವಂಥ ಒಂದು ಒಳ್ಳೆ ವೇದಿಕೆ. ಎಲ್ಲರೂ ಅಷ್ಟು ಬ್ಯುಸಿ ಇರ್ತೀವಿ ಕೆಲಸಗಳ ಮಧ್ಯ, ಅದ್ರ ಮಧ್ಯ ಈ ಥರದ್ದೊಂದು ಈವೆಂಟು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ. ಸೊ ಹಂಗಾಗಿ ಸೈಮಾ ಅಂತ ಅಂದಾಗ ಯಾವಾಗಲೂ ನಾವು ನಮ್ಮ ಪ್ರೆಸೆನ್ಸ್ ಇದ್ದೇ ಇರುತ್ತೆ ಅದು. ಆ್ಯಂಡ್ ನಾಮಿನೇಷನ್ ಕೂಡ ಇರುತ್ತೆ ಪ್ರತಿ ಸರಿ ಎಲ್ಲರೂ. ಈ ಸರಿ ನನಗೆ ತುಂಬ ಖುಷಿ ಏನಂದರೆ, ಲಿರಿಸಿಸ್ಟ್ ಕ್ಯಾಟಗರಿಲಿ ನಾಮಿನೇಟ್ ಮಾಡಿದ್ದಾರೆ. ಸೊ ಸಾಹಿತಿಯಾಗಿ, ಗೀತ ಸಾಹಿತಿಯಾಗಿ ನಾಮಿನೇಷನ್ ಎಲ್ಲ ಇದೆ. ಸೊ ತುಂಬ ಎಕ್ಸೈಟೆಡ್ ಇದ್ದೀನಿ, ಖುಷಿ ಇದ್ದೀನಿ. ತುಂಬ ಅದ್ಭುತವಾಗಿ ಒಂದು ಅದ್ಭುತವಾದ ಸೆಲೆಬ್ರೇಷನ್ನು ಸೈಮಾ ಅನ್ನೋದು. ಅದು ಪ್ರತಿ ವರ್ಷದಂತೆ ಈ ವರ್ಷವೂ ಅಷ್ಟೇ ಅದ್ಭುತವಾಗಿ ಆಗಲಿ, ಇನ್ನೂ ನಿರಂತರವಾಗಿ ಅಷ್ಟೇ ಅದ್ಭುತವಾಗಿ ಆಗಲಿ ಅಂತ ಹೇಳಿ ಆಶಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಧನಂಜಯ್. ನಿನ್ನ ಬರ್ಡೇಗೆ ವಿಶ್ ಮಾಡ್ತಾ ಇದ್ದೀನಿ, ಈ ವರ್ಷನೂ ನಿಮಗೆ ಅವಾರ್ಡ್ ಬರಲಿ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.